ಕರ್ನಾಟಕ ರಾಜಕೀಯದ ಬಗ್ಗೆ ದೆಹಲಿಯಲ್ಲಿ ಸಭೆ ನಡೆದಿದೆ, ಚರ್ಚೆಯಾಗಿದೆ. ಸೋನಿಯಾ ಗಾಂಧಿ ಜೊತೆ ಮಲ್ಲಿಕಾರ್ಜುನ್ ಖರ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಸಂಸದೀಯ ಸಭೆ ಬಳಿಕ ಸೋನಿಯಾ ಜೊತೆ ಖರ್ಗೆ ಮಾತುಕತೆ ನಡೆಸಿದ್ದಾರೆ, ಚರ್ಚೆಯಾಗಿದೆ. ಇನ್ನು ವರದಿ ಕೂಡ ನೀಡಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಸೋನಿಯಾ ಅವರಿಗೆ. ಸದ್ಯಕ್ಕೆ ಗೊಂದಲಕ್ಕೆ ತೆರೆ ಎಳೆಯುವಂತೆ ಸೂಚನೆ ಕೂಡ ಕೊಡಲಾಗಿದೆ. ಸೋನಿಯಾ ಗಾಂಧಿಗೆ ಮಲ್ಲಿಕಾರ್ಜುನ್ ಖರ್ಗೆ ವರದಿ ಒಪ್ಪಿಸಿದ್ದಾರೆ, ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ದೆಹಲಿಯ ಸೋನಿಯಾ ಗಾಂಧಿ ನಿವಾಸದಲ್ಲಿ ಇವತ್ತು ಮಾತುಕತೆ ನಡೆಯಿತು. ಈ ಹಿಂದೆನೇ ರಾಜ್ಯಕ್ಕೆ ಬಂದಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಇಲ್ಲಿ ಸಚಿವರುಗಳ ಜೊತೆ ಮಾತನಾಡಿದ್ರು, ಮಾಹಿತಿಗಳನ್ನ ಸಂಗ್ರಹ ಮಾಡಿದ್ರು, ಜೊತೆಗೆ ಸಿಎಂ ಡಿಸಿಎಂ ಜೊತೆಗೂ ಕುಳಿತು ಮಾತನಾಡಿದ್ರು. ಇವೆಲ್ಲ ಡೇಟಾಗಳನ್ನ ಇದೀಗ ಸೋನಿಯಾ ಗಾಂಧಿ ಅವರು ತಲುಪಿಸಿದ್ದಾರೆ. ಏನಿದೆ ವಾಸ್ತವ ಅನ್ನೋದನ್ನ ಹೇಳಿದ್ದಾರೆ. ಜೊತೆಗೆ ಹೈಕಮಾಂಡ್ ಗಮನಕ್ಕೂ ಕೂಡ ಇದೆಲ್ಲವೂ ಬಂದಿರುತ್ತೆ, ಏನಾಗ್ತಾ ಇದೆ ಅನ್ನೋದಾಗಿ. ಸೊ ಇದೀಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅದು ಕೂಡ ಈ ಬ್ರೇಕ್ಫಾಸ್ಟ್ ಮೀಟ್ ಎಲ್ಲ ಆದ ನಂತರ ಕೊನೆಯ ಹಂತದಲ್ಲಿದೆ ಅಂತ. ಬಟ್ ಕ್ಲೈಮ್ಯಾಕ್ಸ್ ಹೇಗಿರುತ್ತೆ ಅನ್ನೋದನ್ನ ಹೈಕಮಾಂಡ್ ಹೇಳಬೇಕಿದೆ. ಅವ್ರ ನಿರ್ಧಾರ ಏನು ಅನ್ನೋದು ಇದುವರೆಗೂ ಗೊತ್ತಾಗಿಲ್ಲ. ಹೈಕಮಾಂಡ್ ಹೇಳಿದ್ರೆ ನಾವು ದೆಹಲಿಗೆ ಹೋಗ್ತೀವಿ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿರ್ತೀವಿ, ಈ ಮಾತಿಗೆ ಈಗಲೂ ಕೂಡ ಬದ್ಧ ಅನ್ನೋದಾಗಿ ಸಿಎಂ ಡಿಸಿಎಂ ಇಬ್ರು ಕೂಡ ಪುನರುಚ್ಚಾರ ಮಾಡಿದ್ದಾರೆ. ಬಟ್ ಹೈಕಮಾಂಡ್ ನಿರ್ಧಾರ ಏನು ಇದು ಇನ್ನೂ ಕೂಡ ಗೌಪ್ಯವಾಗಿಯೇ ಇದೆ. ಪ್ರತಿನಿಧಿ ಮಹೇಶ್ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಮಹೇಶ್, ಹೌದು, ಈ ಬ್ರೇಕ್ಫಾಸ್ಟ್ ಮೀಟಿಂಗ್ ಆದಾಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂತು ಅಂತ ಹೇಳಲಾಗ್ತಾ ಇದೆ. ಬಟ್ ಕ್ಲೈಮ್ಯಾಕ್ಸ್ ಏನು ಇದು ಹೈಕಮಾಂಡೇ ಹೇಳಬೇಕು. ಇವತ್ತಿನ ಸಭೆಯಲ್ಲಿ ಏನಾದ್ರೂ ಇದ್ರ ಬಗ್ಗೆ ಚರ್ಚೆಯಾಗಿದೆಯಾ? ಏನು ಡೀಟೇಲ್ಗಳು ಸಿಗ್ತಾ ಇದೆ ಮಹೇಶ್? ಚೈತ್ರ, ಪ್ರಮುಖವಾಗಿ ನಾಳೆಯಿಂದ ಚೆನ್ನೈದ ಅಧಿವೇಶನ ಆರಂಭ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸಭೆ ಕೂಡ ಕರೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲಾ ನಾಯಕರು ಕೂಡ ಭಾಗಿಯಾಗಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಒಂದು ಕರ್ನಾಟಕ ರಾಜ್ಯದ ವಿದ್ಯಮಾನದಲ್ಲಿ ಕೂಡ ಚರ್ಚೆ ಆಗಿದೆ ಅಂತ ಕೂಡ ಗೊತ್ತಾಗ್ತಾ ಇರುವಂತದ್ದು. ಖರ್ಗೆ ಏನಿದ್ರೆ ಇವರು 2-3 ನಿಮಿಷಗಳ ಕಾಲ ಒಂದು ಚರ್ಚೆ ಮಾಡಿದ್ರು ಅಂತ ಕೂಡ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಈಗ ರಾಜ್ಯದ ಪ್ರಸಕ್ತ ವಿದ್ಯಮಾನಗಳ ಪೈಕಿ ಏನು ಕಳೆದ 10-15 ದಿನಗಳದ್ದು ಏನ್ ನಡೆದಿತ್ತು ಇದೆಲ್ಲ ವರದಿ ಕೂಡ ತರಿಸಿಕೊಂಡು ಹೈಕಮಾಂಡ್ಗೆ ಮಾಹಿತಿ ನೀಡಿರುವಂತದ್ದು. ಪ್ರಮುಖವಾಗಿ ಸೋನಿಯಾ ಗಾಂಧಿ ಕೂಡ ವರದಿ ಒಪ್ಪಿಸಿರೋದು ಕೂಡ ಗೊತ್ತಾಗ್ತದೆ. ಅಂದ್ರೆ ನಾಯಕತ್ವ ವಿಚಾರ ಮತ್ತೆ ಪುನರ್ರಚನೆ, ಏನು ಸಚಿವ ಸಂಪುಟ ಪುನರ್ರಚನೆ ವಿಸ್ತರಣೆ ವಿಚಾರವಾಗಿ ಏನೆಲ್ಲ ಗೊಂದಲಗಳಿತ್ತು, ಈ ಹಿನ್ನೆಲೆಯಲ್ಲಿ ರಾಜ್ಯದ ನಾಯಕರು ಯಾವ ರೀತಿ ವರ್ತನೆ ಮಾಡ್ತಾ ಇರೋದು ಕೂಡ ಹೈಕಮಾಂಡ್ಗೆ ಸಂಪೂರ್ಣ ವರದಿ ನೀಡಿರುವಂತದ್ದು. ಪ್ರಮುಖವಾಗಿ ಸೋನಿಯಾ ಗಾಂಧಿ ನೇತೃತ್ವದಲ್ಲಿ ಸಭೆ ನಡೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸೋನಿಯಾ ಗಾಂಧಿಗೆ ಸಂಪೂರ್ಣವಾಗಿ ವರದಿ ನೀಡಿದಿರೋದು ಕೂಡ ಗೊತ್ತಾಗ್ತಾ ಇದೆ. ಏನು ಖರ್ಗೆ ಅವರು ಈಗ ನಾವು ತಾತ್ಕಾಲಿಕವಾಗಿ ಬ್ರೇಕ್ ನೀಡಿದಿದೆ, ಅಂದ್ರೆ ಏನು ಬ್ರೇಕ್ಫಾಸ್ಟ್ ಮೂಲಕ ಒಂದು ಸಭೆ ನಡೆಸಿ ಅಂತಿಮವಾಗಿ ಏನು ನೀವು ಡಿಸಿಷನ್ ತೆಗೆದುಕೊಳ್ತೀರಾ ಅದರ ಮೇಲೆ ಒಂದು ಒಪಿನಿಯನ್ ಬರ್ತೀರಾ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಅಂತ ಕೂಡ ಹೈಕಮಾಂಡ್ಗೆ ವರದಿ ನೀಡಿದಿರೋದು ಕೂಡ ಗೊತ್ತಾಗ್ತಾ ಇದೆ. ಸದ್ಯ ನೀವೇನು ಕ್ರಮ ಕೈಗೊಳ್ತೀರಾ ಅದು ಶೀಘ್ರವಾಗಿ ಏನು ಒಂದು ಕ್ರಮ ಕೈಗೊಳ್ಳಲು ಕೂಡ ಸೋನಿಯಾ ಗಾಂಧಿಗೆ ಸುಮಾರು ಒಂದು 2-3 ನಿಮಿಷಗಳ ಕಾಲ ಒಂದು ರಾಜ್ಯದ ಪ್ರಸಕ್ತ ವಿದ್ಯಮಾನ ಪೈಕಿ ಚರ್ಚೆ ಆಗಿದೆ ಅಂತ ಕೂಡ ಗೊತ್ತಾಗ್ತಾ ಇದೆ. ಅಂತಿಮವಾಗಿ ಸೋನಿಯಾ ಗಾಂಧಿ ಏನು ಸೂಚನೆ ನೀಡ್ತಾರೆ ಅನ್ನೋದು ಕೂಡ ಪ್ರಮುಖವಾಗಿರುವಂತದ್ದು. ಯಾಕಂದ್ರೆ ರಾಹುಲ್ ಗಾಂಧಿ ಜೊತೆಗೆ ಏನು ಖರ್ಗೆ ಏನಿದ್ರೆ ಇವ್ರ ಜೊತೆ ಸಭೆ ಕೂಡ ನಡೆದಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಸುರ್ಜೇವಾಲಾ ಇರ್ಬೋದು, ಕೆ.ಸಿ. ವೇಣುಗೋಪಾಲ್ ಮತ್ತೆ ಸಭೆ ಸೇರುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಸದ್ಯ ಸೋನಿಯಾ ಗಾಂಧಿ ಸೂಚನೆ ಮೇರೆಗೆ ಮುಂದಿನ ರಾಜ್ಯದ ವಿದ್ಯಮಾನಗಳ ಪೈಕಿ ಅಷ್ಟು ಚರ್ಚೆ ಏನಾಗಿದೆ ಅದರ ಮೇಲೆ ರಾಜ್ಯದ ನಾಯಕತ್ವ ಬದಲಾವಣೆ ಮಾಡಬೇಕಾ ಅಥವಾ ಕೆಪಿಸಿಸಿ ವಿಚಾರಣೆ ಆಗಿರ್ಬೋದು, ಮತ್ತೆ ಇದರ ಜೊತೆಗೆ ಏನು ಸಚಿವ ಸಂಪುಟ ಪುನರ್ರಚನೆ ಏನಾಗ್ಬೇಕು ಅನ್ನೋದು ಕೂಡ ಸೋನಿಯಾ ಗಾಂಧಿ ಸೂಚನೆ ಬಗ್ಗೆ ಮುಂದಿನ ನಿರ್ಧಾರ ಕೈಗೊಳ್ಳೋದಕ್ಕೆ ಸೂಚನೆ ನೀಡಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಸದ್ಯದ ಮಾಹಿತಿ ಪ್ರಕಾರ ಮುಂದಿನ ದಿನಗಳೇನಂದ್ರೆ ಸಿಎಂ ಮತ್ತೆ ಡಿಸಿಎಂ ಮೇರೆಗೆ ಅವ್ರನ್ನ ಏನು ದೆಹಲಿಗೆ ಕರೆಸಿ ಒಂದಷ್ಟು ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಹೆಚ್ಚಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ಮಹೇಶ್ ಮಾಹಿತಿಗಾಗಿ.